ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ತುಂಬ ಜನ ನನ್ನ ಕೇಳ್ತಾ ಇದ್ದೀರಾ ನಾಟಿ ಕೋಳಿ ಸಾಕಾಣಿಕೆಗೆ, ಆಮೇಲೆ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಆಮೇಲೆ ಮೇಕೆ ಸಾಕಾಣಿಕೆ ಮಾಡೋದಕ್ಕೆ ಸರ್ ಯಾವುದಾದ್ರೂ ಲೋನ್ ಸಿಗುತ್ತಾ, ಯಾವುದೇ ಥರ ಇಲಾಖೆಗಳಲ್ಲಿ ನಮಗೆ ಸಾಗಾಣಿಕೆ ಮಾಡೋಕ್ಕೆ ಅನುದಾನ ಸಿಗುತ್ತಾ, ಆಮೇಲೆ ಸಬ್ಸಿಡಿ ಸಿಗುತ್ತಾ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಸ್ನೇಹಿತರೆ, ನಾನೇ ಖುದ್ದಾಗಿ ಹಲವಾರು ಇಲಾಖೆಗಳಿಗೆ ಭೇಟಿ ಕೊಟ್ಟು ನಾನು ನಮ್ಮ ರೈತರುಗಳಿಗೆ ಅನುಕೂಲ ಆಗಲಿ, ಆಮೇಲೆ ಈಗಿನ ಯುವಕರು ಯಾರು ಬಿಸ್ನೆಸ್ ಮಾಡಬೇಕು, ಆಮೇಲೆ ನಾವು ಏನಾದರೂ ಒಂದು ಕೃಷಿಯಲ್ಲಿ ಉಪಕಸುಬನಾಗಿ ಮಾಡಬೇಕು, ನಮ್ಮ ತಂದೆ ತಾಯಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋರು ತುಂಬ ಜನ ನನಗೆ ಕೇಳ್ತಿದ್ದೀರಾ. ಹಾಗಾಗಿ ಅವ್ರಿಗೋಸ್ಕರ ನಾನು ಹಲವಾರು ಇಲಾಖೆಗಳಿಗೆ ನಾನೇ ಭೇಟಿ ಕೊಟ್ಟು ಯಾವ ಥರ ನೀವು ಲೋನ್ನ ತಗೊಬೋದು, ಯಾವ ಥರ ಲೋನ್ನ ತಗೊಂಡ್ರೆ ನೀವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಮಾಡ್ಬೋದು, ಅಂದರೆ ಈ ಕೃಷಿನ ನಂಬ್ಕೊಂಡು ಮುಂದೆ ಹೇಗೆ ಕೃಷಿಗೆ ಬಂಡವಾಳ ಹಾಕಿ ಮತ್ತೆ ಬಂಡವಾಳ ತೆಗಿಬೋದು ಅಂತೇಳಿ ಒಂದು ಕಾನ್ಸೆಪ್ಟನ್ನ ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋ ಇಷ್ಟ ಆದರೆ ತುಂಬ ಜನಕ್ಕೆ ಶೇರ್ ಮಾಡಿ, ಏನಕ್ಕೆಂದರೆ ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ತಾ ಇದ್ದೀನಿ. ಹಾಗಾಗಿ ಯಾರೂ ಸಹ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ತುಂಬ ಮಾಹಿತಿ ಇದೆ, ವಿಡಿಯೋ ನೋಡಿ. ಈಗ ಮೊದಲಿಗೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾವ ಥರ ಸಾಲ ತಗೊಂಡು, ನೀವೇ ನೋಡ್ತಿರ್ಬೋದು ಇಲ್ಲಿ ನಾವೇನು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀವೋ ಈ ಥರ ನೀವು ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅನ್ನೋರು ಯಾರಿದ್ದೀರಾ, ಇಂಥವ್ರಿಗೆ ಸರ್ಕಾರ ಹೇಗೆ ನಿಮಗೆ ಅನುದಾನವನ್ನು ಕೊಡುತ್ತೆ ಅನ್ನೋದನ್ನ ಮೊದಲಿಗೆ ತಿಳಿಸ್ತೀನಿ. 3 ಹಂತದಲ್ಲಿ ನಾವು ಲೋನ್ನ ತಗೊಬೋದು, 3 ಹಂತದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಒಂದೊಂದೇ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಸಹ ನೋಡಿ. ಈಗ ಮೊದಲಿಗೆ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈಗ ನಿಮ್ಮ ಗ್ರಾಮ ಪಂಚಾಯಿತಿಗಳು ಅಂತ ಮೊದಲಿಗೆ ಮೀಟ್ ಮಾಡಬೇಕು. ಗ್ರಾಮ ಪಂಚಾಯಿತಿ ಅಂತಂದರೆ ಈಗ ಊರಲ್ಲಿ ಈಗ ನಿಮಗೆ ಏನು ಒಂದು ಗ್ರಾಮ, ಹೋಬಳಿ, ತಾಲೂಕು ಈ ಥರ ಯಾವ್ಯಾವ ಥರ ಇರುತ್ತೋ ಅದಕ್ಕೆ ಒಂದು ಗ್ರಾಮ ಪಂಚಾಯಿತಿಗಳು ಅಂತ ಹೇಳ್ತಾರೆ. ಆ ಗ್ರಾಮ ಪಂಚಾಯಿತಿಲಿ ನೀವು ಯಾವ ಥರ ಹೋಗಿ ಕೇಳಬೇಕು, ಹೇಗೆ ಮಾಡಬೇಕು ಅಂತಂದರೆ, ಮೊದಲಿಗೆ ನಾವು ಈ ಥರ ಒಂದು ಹೈನುಗಾರಿಕೆ ಪ್ರಾರಂಭ ಮಾಡ್ತಾಯಿದ್ದೀವಿ, ಹಸು ಸಾಗಾಣಿಕೆ ಮಾಡ್ತಿದ್ದೀವಿ, ಇಲ್ಲಾಂದರೆ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿದ್ದೀವಿ, ಇಲ್ಲ ಕುರಿ ಸಾಗಾಣಿಕೆ ಮಾಡ್ತಿದ್ದೀವಿ ಅಂತ ಕೇಳಿದಾಗ ಅವರು ಹೇಳ್ತಾರೆ ನಿಮ್ಮದು ಶೆಡ್ಡು, ಮೊದಲಿಗೆ ಅವರು ಶೆಡ್ನ ನಿರ್ಮಾಣ ಮಾಡೋಕ್ಕೆ ಅಮೌಂಟ್ನ ಕೊಡ್ತಾರೆ. ಅಮೌಂಟ್ ಅಂತಂದರೆ ಕೆಲವೊಂದು ದಾಖಲೆಗಳನ್ನ ನಿಮ್ಮ ಹತ್ರ ಪರಿಶೀಲನೆ ಮಾಡ್ತಾರೆ. ಫಸ್ಟು ದಾಖಲೆಗಳು ಯಾವುದಿದೆ ಅಂತೇಳಿ ಪರಿಶೀಲನೆ ಮಾಡಿಕೊಂಡು ಆಮೇಲೆ ನಂತರ ಅವರು ಪ್ರಾರಂಭ ಮಾಡ್ತಾರೆ. ಏನೇನು ಪ್ರೊಸೀಜರ್ ಯಾವ ಥರ ಅಂತ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂತ ಅಂದರೆ ದಾಖಲಾತಿಗಳು ಏನು ಬೇಕು, ನೀವು ಗ್ರಾಮ ಪಂಚಾಯಿತಿಯಿಂದ ನೀವು ಕೋಳಿ ಸಾಗಾಣಿಕೆ ಇಲ್ಲದ ಹಸು ಸಾಗಾಣಿಕೆಗೆ ಲೋನ್ ತಗೊಬೇಕು ಅಂದರೆ ಮೊದಲು ಅವರು ಕೇಳೋಂಥ ದಾಖಲಾತಿಗಳು ಏನು ಅಂತಂದರೆ, ನಿಮ್ಮ ತಂದೆ ಆಗಿರ್ಬೋದು ಇಲ್ಲ ನಿಮ್ಮ ತಾತ ಆಗಿರ್ಬೋದು, ಅವರ ಹೆಸರಲ್ಲಿ ದೃಢೀಕರಣ ಆಗಿರುವಂತಹ ಪಾಣಿ ಇರಬೇಕು, ಮೊದಲಿಗೆ ಪಾಣಿ ಇರಬೇಕು. ಆಮೇಲೆ ಇಲ್ಲ EC MR ವಿತ್ತು, ಆಮೇಲೆ ನೀವು ಕಂದಾಯ ಕಟ್ಟಿದಂಥ ರಸೀತಿ, ಆಮೇಲೆ ನಿಮ್ಮದು ಪಾನು, ಆಧಾರ, ಈ ಥರ ಹಲವಾರು ಒಂದು ಲಿಸ್ಟಲ್ಲಿ ದಾಖಲೆಗಳು ಇರಬೇಕು. ಆ ದಾಖಲೆಗಳು ಅಂತಂದರೆ ಏನಕ್ಕೆ ಅಂದರೆ ಜಾಗ ನಿಮ್ಮದೇ ಆಗಿದ್ದಾಗ ಆ ದಾಖಲೆಗಳನ್ನ ಸಂಪೂರ್ಣವಾಗಿ ನಾವು ಇಲಾಖೆಗೆ ತಲುಪಿಸ್ಬೇಕು. ನೀವು ತಲುಪಿಸಿದಾಗ ಏನಾಗುತ್ತೆ, ಅಲ್ಲಿಂದ ನಿಮ್ಮ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಅವರು ಜಾಗನ ನೋಡ್ತಾರೆ, ಜಾಗ ನೋಡಿ ಜಾಗದ ಫೋಟೋ ತೊಗೊಂಡು ಮತ್ತೆ ಅಲ್ಲಿಂದ ಏನು ಪ್ರಾರಂಭ ಮಾಡ್ತಾರೆ, ಅಲ್ಲಿಂದ ಮತ್ತೆ ನೀವು ಅರ್ಧ ಅಂದರೆ ಫೋಟೋ ಹೊಡೆದು ಒಂದು ಬೇಸ್ಮೆಂಟು ರೆಡಿ ಮಾಡೋಕ್ಕೆ ಅದಕ್ಕೊಂದು ಬಿಲ್ ಅಂತ ಹೇಳಿ ಕೊಡ್ತಾರೆ. ಈಗ ಒಂದು 70,000 ಬಿಲ್ಲು, ಇಲ್ಲ 1 ಲಕ್ಷ, 1.5 ಲಕ್ಷ, 1.20 ಈ ಥರ ಏನು ಮಾಡ್ತಾರೆ ಅವರು. ಲಕ್ಷ ಅಂತಂದರೆ ಒಂದು ಅತಿ ಹೆಚ್ಚು ಕೊಡಲ್ಲ, ಒಂದು ಲಕ್ಷದೊಳಗೆ ಅವ್ರು ಏನು ಮಾಡ್ತಾರೆ ನಿಮಗೆ ಅನುದಾನ ಕೊಡ್ತಾರೆ. ಯಾಕೆಂದರೆ ಅದು ಸಬ್ಸಿಡಿ, ಅರ್ಧ ನೀವು ಕಟ್ಟಬೇಕಾಗುತ್ತೆ, ಇನ್ನು ಅರ್ಧ ಸರ್ಕಾರ ನಿಮಗೆ ಈಗಿನ ಯುವಕರಿಗಾಗಿರ್ಬೋದು, ಇಲ್ಲ ನಮ್ಮ ಕೃಷಿಕರಿಗಾಗಿರ್ಬೇಕು, ಇಲ್ಲ ರೈತರಿಗಾಗಿರುವಂಥ ಕೊಡ್ತಿರೋಂಥ ಅನುದಾನ ಅದಾಗಿರ್ತೈತೆ. ಒಂದು ಗ್ರಾಮ ಪಂಚಾಯತಿಲಿ ನಿಮಗೆ ಸಿಗೋಂಥದ್ದು ಅಂದರೆ ಶೆಡ್ಡಿಗೆ ನಿರ್ಮಾಣಕ್ಕಾಗಿ ಅಂತ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅವರು ಯಾವುದೇ ಥರದ ಕೋಳಿಗಳಿಗಾಗಲಿ ಏನೇ ಆಗಲಿ ಕೊಡಲ್ಲ, ಅಂತಂದರೆ ಶೆಡ್ ನಿರ್ಮಾಣ ಮಾಡ್ಕೊಳಕ್ಕೆ ಕೊಡ್ತಾರೆ. ನೀವು ಶೆಡ್ನ ನಿರ್ಮಾಣ ಮಾಡ್ಕೊಂಡ್ರೆ ನೀವು ನಿಮ್ಮ ಕೈಯಿಂದ ಹಾಕ್ಕೊಂಡು ನೀವು ಮರಿಗಳನ್ನಾಗಿರ್ಬೋದು ಇಲ್ಲ ಹಸುಗಳನ್ನಾಗಿರ್ಬೋದು ತಂದು ಸಾಗಾಣಿಕೆ ಮಾಡ್ಬೋದು. ಈಗ ಗ್ರಾಮ ಪಂಚಾಯತಿದು ನಿಮಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಗ್ರಾಮ ಪಂಚಾಯತಿಲಿ ಅಂದರೆ ನಿಮ್ಮ ಊರಿನಲ್ಲಿ ಯಾವ ಗ್ರಾಮ ಪಂಚಾಯತಿ ಇರುತ್ತೋ ಆ ಗ್ರಾಮ ಪಂಚಾಯತಿಲಿ ಭೇಟಿ ಕೊಟ್ಟು ನೀವು ಅಲ್ಲಿ ಮಾಹಿತಿ ತೊಗೊಂಡು ನೀವು ದಿನನಿತ್ಯ ಏನು ಅಲ್ಲಿ ಹೋಗಿ ಕೇಳಿ ನೀವು ಅನುದಾನ ಪಡೆದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕೆ ಅಂದರೆ ಹಲವಾರು ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ರೀತಿಯಾದಂಥ ಸ್ಕೀಮ್ಗಳು ಇರ್ತವೆ, ಯಾರೂ ಸಹ ಹೋಗಲ್ಲ, ತಿಳಿದಲೇ ಮಾಡಲ್ಲ. ಹಾಗಾಗಿ ನೀವು ಸಹ ಹೋಗಿ ಅಲ್ಲಿ ಸಿಗುವಂತಹ ಯೋಜನೆಗಳಾಗಿರ್ಬೋದು, ಅಲ್ಲಿ ಸಿಗುವಂತಹ ಸಾಲ ಸೌಲಭ್ಯಗಳನ್ನು ನೀವು ಪಡಿಬೇಕು. ಕೇಳ್ದಲೇ ಬಿಡು ಮಾಡೋಣ, ಹೋಗೋಣ, ನೋಡೋಣ ಅಂತಂದರೆ ಅದು ಯಾವುದೂ ಮಾಡೋಕ್ಕಾಗಲ್ಲ. ಆದಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ತುಂಬ ಸೌಲಭ್ಯಗಳಿದೆ, ಅದನ್ನು ನೀವು ಬಳಕೆ ಮಾಡ್ಕೊಳ್ಳಿ. ಇದು ಒಂದು ಪ್ರೊಸೀಜರ್ ಆಯಿತು ಅಂದರೆ, ಇನ್ನು 2ನೇ ಪ್ರೊಸೀಜರ್ ಏನು, ಹೇಗೆ ಮಾಡಬೇಕು ಅಂತಂದರೆ PMGP ಅಂತ ಹೇಳಿ ಒಂದು ಸ್ಕೀಮ್ ಇದೆ. ಅಂತ ಅಂದರೆ ಇದು ಕೇಂದ್ರ ಸರ್ಕಾರ ಅನುದಾನ ನೀಡುವಂತಹ ಯೋಜನೆ. PMGP ಅಂತ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿರುತ್ತೆ.
ಹಾಗಾಗಿ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರುತ್ತೋ ಅದನ್ನು ಸಬ್ಸಿಡಿ ಮುಖಾಂತರವಾಗಿ, ಅಂದರೆ ಸಬ್ಸಿಡಿ ಮುಖಾಂತರ ಅಂತಂದರೆ 1 ಲಕ್ಷ ನೀವು ತಗೊಂಡಿದ್ದೀರಾ ಅಂತಂದರೆ 50,000 ಸರ್ಕಾರಕ್ಕೆ ನೀವು ಹಿಂತಿರುಗಿ ಕಟ್ಟಬೇಕು ಅಂತಂದರೆ ಇದು ಏನಕ್ಕೆ ಅಂತಂದರೆ ಈಗ ತುಂಬ ರೈತರು ಆಗಿರ್ಬೋದು, ಇಲ್ಲ ಮಹಿಳೆಯರಾಗಿರ್ಬೋದು, ಇಲ್ಲ ಯುವಕರಾಗಿರ್ಬೋದು, ಅವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೊರಡಿಸಿರುವಂಥ PMGP ಯೋಜನೆಯಲ್ಲಿ ನೀವು ಹಲವಾರು ಜನ ಅದು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ತೀನಿ, ಮತ್ತು ಡಾಕ್ಯುಮೆಂಟ್ ಏನು ಬೇಕು ಅಂತಲೂ ಹೇಳ್ತೀನಿ. ಅದನ್ನು ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಮೈಂಡ್ಸೆಟ್ ಹೊಂದಿರಬೇಕು. ಅದು ಅವರು ಅಪ್ಲಿಕೇಶನ್ನ ಬಿಡ್ತಾರೆ, ಅಂದರೆ ಸ್ಕೀಮ್ನ ಬಿಟ್ಟಾಗ ಮಾತ್ರ ಅದನ್ನು ಅಪ್ಲೋಡ್ ಮಾಡೋಕ್ಕಾಗೋದು. ನಾವು PMGP ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಹಲವಾರು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು. ಏನು ಅಂತಂದರೆ ನಿಮ್ಮಲ್ಲಿ ನೀವು ಯಾವುದಾದ್ರೂ ಒಂದು ಕುರಿ ಸಾಕಾಣಿಕೆ ಇರ್ಬೋದು, ಹಸು ಸಾಕಾಣಿಕೆ ಇರ್ಬೋದು, ಇಲ್ಲ ಕೋಳಿ ಸಾಕಾಣಿಕೆ ಇರ್ಬೋದು, ಇಂಥ ಒಂದು ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಬೇಕು. ಅಂತಂದರೆ ನೀವು ಆ ಸಾಗಾಣಿಕೆ ಮಾಡೋಕ್ಕೆ ಅರ್ಹರಾಗಿದ್ದೀರಾ ಅನ್ನೋದು ಮೊದಲಾಗಿ ಇಲ್ಲಿ ತಿಳಿದು ಬರ್ತದೆ. ಹಾಗಾಗಿ ಫಸ್ಟ್ ಏನು ಅಂತಂದರೆ ನೀವು ಒಂದಕ್ಕೆ ಅರ್ಹರಾಗಿರಬೇಕು. ಅರ್ಹರಾಗಿದ್ದಾಗ ಮಾತ್ರ ಇಲ್ಲಿ ನಿಮಗೆ ಒಂದು ಇಲ್ಲ ಆ PMGPಯ ಆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಅರ್ಹರಾಗ್ತೀರ. ಅದೊಂದು ಸರ್ಟಿಫಿಕೇಟ್ ಇರಬೇಕು. ಮತ್ತು ನಿಮ್ಮ ಹತ್ರ ಮಾಮೂಲಿ ಆಧಾರ್, ಪಾನ್, ಮಾಮೂಲಿ ಎಲ್ಲ ನಿಮ್ಮ ಏನು ಸ್ಕೂಲ್ ದಾಖಲಾತಿ, ಅದನ್ನು ಒಂದು SLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಈ ಥರದ್ದು ಒಂದು ದಾಖಲಾತಿ ಕೇಳ್ತಾರೆ. ಮತ್ತು ನೀವು ಲ್ಯಾಂಡಲ್ಲಿ ಹೆಂಗೆ ಮಾಡ್ತೀರಾ ಏನು ಅಂತ ಒಂದು ಲ್ಯಾಂಡ್ ಡಾಕ್ಯುಮೆಂಟು ಕೇಳ್ತಾರೆ. ಇಷ್ಟು ನೀವು ಕೊಟ್ಟರೆ ಬ್ಯಾಂಕು, ಪಾಸ್ಬುಕ್ಕು ಇದೆಲ್ಲ ನಿಮ್ಮ ಮಾಮೂಲಿ ಇದ್ದೇ ಇರುತ್ತೆ. ಇದನ್ನು ಕೊಟ್ಟರೆ ನಿಮಗೆ PMGPಲಿ ಅಪ್ಲಿಕೇಶನ್ ತಗೊಳ್ತಾರೆ. ಇದರಲ್ಲಿ 10 ಲಕ್ಷದವರೆಗೂ ನಿಮಗೆ ಅನುದಾನ ಸಿಗುತ್ತೆ. 10 ಲಕ್ಷ ಸಿಕ್ಕಿದ್ರೆ ನೀವು ಸರ್ಕಾರಕ್ಕೆ ಅರ್ಧ ಕಟ್ಟಬೇಕು, ಸರ್ಕಾರದಿಂದ ನಿಮಗೆ ಅರ್ಧ ಸಬ್ಸಿಡಿ ಮುಖಾಂತರವಾಗಿ ಕೊಡ್ತಾರೆ. ಹೀಗಾಗಿ ಇದು ಎರಡನೇದು, ಅಂದರೆ PMGP ಇದು ಎರಡನೇ ರೂಲ್ಸ್ ಆಗಿರ್ತೈತೆ. ಇದನ್ನು ತುಂಬ ಜನ ನೀವು ಅಪ್ಲೈ ಮಾಡಿ. ಏನಕ್ಕೆ ಅಂತಂದರೆ ಸರ್ಕಾರದಿಂದ ಕೊಡೋಂಥದ್ದು ಅನುದಾನ, ಅಂದರೆ ಗ್ರಾಮ ಪಂಚಾಯತಿಲಿ ಕಮ್ಮಿ ಕೊಡ್ತಾರೆ. ಈ PMGPಯಲ್ಲಿ ಏನು ಮಾಡ್ತಾರೆ, ಅತಿ ಹೆಚ್ಚು ಸಾಲ ಸೌಲಭ್ಯ ಸಬ್ಸಿಡಿ ಮುಖಾಂತರ ಕೊಡ್ತಾರೆ. ಏನಕ್ಕೆ ಅಂದರೆ ಇದು ಕೇಂದ್ರ ಸರ್ಕಾರದ ಅನುದಾನ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಅಪ್ಲೈ ಮಾಡಿದ್ರೆ ತುಂಬ ಹಳ್ಳಿ ಯುವಕರಿಗಾಗಿರ್ಬೋದು, ಇಲ್ಲ ಮಹಿಳೆಯರಿಗಾಗಿರ್ಬೋದು, ಇಲ್ಲ ನಮ್ಮ ಕೃಷಿಕರು ಯಾರು ರೈತರಿದ್ದೀರಾ ಈ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. PMGP ಇದನ್ನು ಯಾರೂ ಮಿಸ್ ಮಾಡಬೇಡಿ. ಅಪ್ಲಿಕೇಶನ್ನು ಯಾವಾಗ ಪ್ರಾರಂಭ ಆಗುತ್ತೆ ಆವಾಗ ಮುಂಚಿತವಾಗಿ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಇವಾಗ ಯಾರ್ಯಾರು ಈಗ ಏನೇನು ಮಾಡಬೇಕು ಅಂತೀರಾ ಹಂಗೆ ವಿಡಿಯೋ ಮುಂದೆ ನೋಡಿ ಹೇಳ್ತೀನಿ. ಈಗ ಮತ್ತೆ ಇದು 2 ವಿಧಾನ ಆಗೋಯಿತು. ಈ PMGP, ಗ್ರಾಮ ಪಂಚಾಯತಿ 2 ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ಈಗ ನೀವು ಸಹಕಾರಿ ಬ್ಯಾಂಕ್ಗಳಲ್ಲಿ ಹಣ ತೆಗಿಬೋದು. ಸಹಕಾರಿ ಬ್ಯಾಂಕು ಈಗ ನಿಮ್ಮಲ್ಲಿ ನಿಮ್ಮ ಗ್ರಾಮ ಆಗಿರ್ಬೋದು, ಇಲ್ಲ ತಾಲೂಕು, ಹೋಬಳಿ ಮಟ್ಟದಲ್ಲಿ ಸಹಕಾರಿ ಬ್ಯಾಂಕ್ಗಳು ಅಂತ ಖಂಡಿತ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲೂ ಸಹಕಾರಿ ಬ್ಯಾಂಕು ಕೊಟ್ಟಿರ್ತಾರೆ. ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ನೀವು ಹೇಗೆ ಹಣ ಪಡಿಬೇಕು ಅಂತಂದರೆ ನೀವು ಕೋಳಿ ಸಾಕಾಣಿಕೆಗಿರ್ಬೋದು, ಇಲ್ಲ ಹಸು ಸಾಕಾಣಿಕೆಗಿರ್ಬೋದು, ಇಲ್ಲ ಮತ್ತು ಆಡು ಕುರಿಗಳನ್ನ ಸಾಗಾಣಿಕೆ ಮಾಡೋಕ್ಕೆ ಅಂತೇಳಿ ತುಂಬ ಸಾಲ ಸೌಲಭ್ಯಗಳನ್ನು ನಿಮಗೆ ಕೊಡ್ತಾರೆ. ಅದರಲ್ಲಿ ನೀವು ಸಹಕಾರಿ ಬ್ಯಾಂಕ್ಗಳಲ್ಲಿ ನೀವು ದಾಖಲಾತಿನ ಕರೆಕ್ಟಾಗಿ ಒದಗಿಸ್ಬೇಕು. ದಾಖಲಾತಿ ಏನು ಅಂತಂದರೆ ಪಾಣಿ ಇರಬೇಕು, ECMR ಇರಬೇಕು, ಮಾಮೂಲಿ ಆಧಾರ, ಪಾನು, ಮಾಮೂಲಿ ಎಲ್ಲ ಇರಬೇಕು. ಇದರಲ್ಲಿ ಹೇಗೆ ಅಂತಂದರೆ ನೀವು 3 ಲಕ್ಷ ಇಲ್ಲ 2 ಲಕ್ಷ 1 ಲಕ್ಷ ಈ ಥರ ತಗೊಂಡ್ರೆ ಇದರಲ್ಲಿ ಸಹಕಾರಿ ಬ್ಯಾಂಕಲ್ಲಿ ಯಾವುದೇ ಸಬ್ಸಿಡಿ ಕೊಡಲ್ಲ. ನೀವು ಹಣ ಏನು ತಗೊಂಡಿದ್ರೆ ಅದನ್ನು ಕಟ್ಟಬೇಕು. ಅಂದರೆ ಬಡ್ಡಿ ಕಮ್ಮಿ ಇರುತ್ತೆ. ಬಡ್ಡಿ ಕಮ್ಮಿ ಅಂತಂದರೆ 1%, 1.5% ಬಡ್ಡಿ ಇರುತ್ತೆ. ಇದನ್ನು ನೀವು ಕಟ್ಟಲೇಬೇಕು. ಈಗಿನ ಯುವಕರು ಈಗ ನಾವು ಏನೋ ಬಿಸ್ನೆಸ್ ಮಾಡಬೇಕು, ಇದನ್ನು ಮಾಡಬೇಕು, ನಮ್ಮ ತಂದೆ ತಾಯಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಲ್ಲಬೇಕು, ನಾವು ಕೃಷಿಗೆ ಒಂದು ಉಪಕಸುಬನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋರು ಈ ಥರ ನೀವು ಬ್ಯಾಂಕಲ್ಲಿ ಸಾಲ ತಗೊಂಡು ಅತಿ ಹೆಚ್ಚು ಬಂಡವಾಳ ಒಂದೇ ಸತಿ ಹಾಕ್ಕೊಂಡು ಫೇಲ್ಯೂರ್ ಆಗೋಕ್ಕೆ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತಂದರೆ ಕೃಷಿ ಅನ್ನೋದು ಎಲ್ಲರಿಗೂ ಒಲಿಯೋದು ತುಂಬ ಕಷ್ಟ. ಏನಕ್ಕೆ ಅಂದರೆ ಇಲ್ಲಿ ಕಷ್ಟ ಬಿದ್ದರೆ ಮಾತ್ರನೇ ಫಲ ಸಿಗೋದು. ಹಾಗಾಗಿ ಎಲ್ಲರೂ ತುಂಬ ಜನ ಈಗಿನ ಯುವಕರಾಗಿರ್ಬೋದು ಎಲ್ಲ ಬರೀ ನಾಜೂಕಿನತನದಿಂದ ಬಂದು ಎಲ್ಲ ದುಡ್ಡು ಕಳ್ಕೊಂಡು ಮತ್ತೆ ಹೋಗಿರೋರು ಭಾಳ ಜನ ಇದ್ದಾರೆ. ಹಾಗಾಗಿ ದಯವಿಟ್ಟು ಯಾರೂ ಸಹ ಅತಿ ಹೆಚ್ಚು ಒಂದೇ ಸಾರಿ ಬಂಡವಾಳ ಹಾಕ್ಕೊಂಡು ಯಾರೂ ಸಹ ಈ ಕೃಷಿ ಇದಕ್ಕೆ ಹೋಗೋಕ್ಕೆ ಹೋಗಬೇಡಿ. ಸ್ವಲ್ಪ ಅಂದರೆ ನಿಮ್ಮ ತಂದೆ ತಾಯಿ ಹೇಗೆ ಮಾಡಿರ್ತಾರೋ ಕೃಷಿನ ಅದೇ ಥರ ನೀವು ಸ್ವಲ್ಪದಲ್ಲಿ ಬಂಡವಾಳ ಹಾಕಂತ ನೀವು ಅಭಿವೃದ್ಧಿ ಆಗ್ತಾ ಹೋದರೆ ನೀವು ಸಹ ಹೋಗ್ಬೋದು. ಹಾಗಾಗಿ ನೀವು ಒಂದು 5 ಲಕ್ಷ ನೀವು ಬಂಡವಾಳ ಹಾಕ್ಕೊಂಡು ಸಾಲ ತಗೊಂಡಿದ್ದೀರಾ ಅಂತಂದರೆ ನೀವು ಚಿಕ್ಕದಾಗಿ ಇಲ್ಲ ನಾಟಿ ಕೋಳಿ ಆಗಿರ್ಬೋದು, ಇಲ್ಲ ಆಡು ಕುರಿಗಳಾಗಿರ್ಬೋದು, ಇಲ್ಲ ಹಸುಗಳಾಗಿರ್ಬೋದು, ಈ ಥರ ಸಿಂಪಲಲ್ಲಿ ಒಂದು 5-6 ಹಸುಗಳು, ಆಡು 10 ಆದರೆ 10-15, ಕೋಳಿ ಆದರೆ 1,000ವರೆಗೂ ಈ ಥರ ನೀವು ಮೇಂಟೈನ್ ಮಾಡ್ತಾ ಬಂದರೆ ನಿಮ್ಮ ತಂದೆ ತಾಯಿಗೂ ನೀವು ಒಂದು ಯಶಸ್ಸಿನ ಮಾರ್ಗನ ತೋರಿಸ್ಕೊಟ್ಟಂಗಾಗುತ್ತೆ. ನೀವು ಸಹ ನೀವು ತಗೊಂಡಿರೋಂತಹ ಸಾಲ ಸೌಲಭ್ಯಗಳಿಗೂ ಸಹ
ನೀವು ಒಂದು ಅನುಕೂಲವಂತ ಆಗುವಂಥ ಮಾಹಿತಿ ಆಗಿರ್ತೈತೆ. ಹಾಗಾಗಿ ಆದಷ್ಟು ಈಗ 3 ರೀತಿಯಲ್ಲಿ ಹೇಳಿದ್ದೀನಿ. ಆಮೇಲೆ ಇನ್ನೂ ಹಲವಾರು ರೀತಿಯಂತಹ ಸಾಲ ಸೌಲಭ್ಯಗಳು ಸರ್ಕಾರದಿಂದ ದೊರೆಯುತ್ತೆ. ಆ ದೊರೆಯುವಂತಹ ಸಾಲ ಸೌಲಭ್ಯಗಳನ್ನ ನೀವು ಆದಷ್ಟು ಮಾಹಿತಿಗಳನ್ನ ನೀವು ನೋಡ್ತಾ ಇರಬೇಕು. ಏನಕ್ಕೆ ಅಂತಂದರೆ ಈ ಗ್ರಾಮ ಪಂಚಾಯತಿಯಲ್ಲಿ ಸಿಗುವಂಥ ಸಾಲ ಸೌಲಭ್ಯ ಅವ್ರು ಯಾವುದೇ ಥರ ಅಡ್ವರ್ಟೈಸ್ ಕೊಡಲ್ಲ. ಆಮೇಲೆ ನಿಮ್ಮ PMGP ಅವ್ರು ಅಪ್ಲಿಕೇಶನ್ ಬಿಡ್ತಾರೆ, ತುಂಬ ಜನ ಅವರು ನೋಡೋದೇ ಇಲ್ಲ. ಆಮೇಲೆ ಬ್ಯಾಂಕಲ್ಲಿ ಸಾಲ ಸೌಲಭ್ಯಗಳು ವರ್ಷಕ್ಕೆ ಇಷ್ಟು ಕೊಡಬೇಕು ಅಂತ ಹೇಳಿ ಬ್ಯಾಂಕ್ನಲ್ಲಿ ಅವ್ರ ರೂಲ್ಸ್ ಇರ್ತೈತೆ. ಆದರೂ ನಮ್ಮ ರೈತರುಗಳು ಯಾರೂ ನೋಡೋದೇ ಇಲ್ಲ. ಏನಕ್ಕೆ ಅಂದರೆ ಈ ರಾಜಕೀಯದವರು ಆಗಿರ್ಬೋದು, ಅಲ್ಲಿರೋಂಥ ಅಧಿಕಾರಿಗಳು ಅವ್ರವ್ರಿಗೆ ಯಾರ್ಯಾರು ಬೇಕೋ ಅವ್ರವರಿಗೆ ಕೊಟ್ಟಿರ್ತಾರೆ. ಏನಕ್ಕೆ ಅಂದರೆ ಅವರಲ್ಲೆಲ್ಲ ಕಮಿಷನ್ ಇರ್ತಲ್ಲ, ಹಂಗಾಗಿ ಅವನೇನು ಮಾಡ್ತಾರೆ, ಅವರಿಗೆ ಕೊಟ್ಟಿರ್ತಾರೆ. ಈ ಸಣ್ಣ ಇಳುವರಿ ರೈತರಿಗೆ ಈ ಅನುದಾನ ಸಿಗೋದೇ ಇಲ್ಲ. ಹಾಗಾಗಿ ನೀವು ಸಹ ಈಗಿನ ಯುವಕರು ಎಚ್ಚೆತ್ತು ಹಲವಾರು ಇಲಾಖೆಗಳಿಗೆ ನೀವೇ ಭೇಟಿ ಕೊಟ್ಟು ಏನು ಸಾಲ ಸೌಲಭ್ಯ ನೀವು ಜನಗಳಿಗೆ ಕೊಡ್ತೀರಾ, ಸರ್ಕಾರದಿಂದ ಏನು ಸಿಗುತ್ತೆ ಅದನ್ನು ನೀವು ಸಹ ಮಾಹಿತಿ ಕಲೆ ಹಾಕಿ ನೀವು ಸಹ ಈ ಸಾಲ ಸೌಲಭ್ಯಗಳನ್ನು ಪಡೆದು ನಿಮ್ಮ ತಂದೆ ತಾಯಿಗಳಿಗೆ ನೀವು ಬೆನ್ನೆಲುಬಾಗಿ ನಿಲ್ಲಿ ನಮ್ಮ ಕೃಷಿಗೆ ಒಂದು ಉಪಕಸುಬರಾಗಿ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ತುಂಬ ಜನಕ್ಕೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಲವಾರು ವಿಚಾರಗಳನ್ನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಧನ್ಯವಾದಗಳು.